ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕರ್ಣ ಸೀರಿಯಲ್ ಕರ್ನಾಟಕದ ನಂಬರ್ 1 ಸೀರಿಯಲ್ ಆಗಿದೆ. ಕರುನಾಡ ಗೆದ್ದ ಕರ್ಣ ಅಂತಾನೆ ಹೇಳ್ಬೋದು. TRP ಹೈ ಲೆವೆಲ್ TRP ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ರಿವ್ಯೂ ಮಾಡಿ ಮೇಡಮ್, ಕರ್ಣ ಸೀರಿಯಲ್ TRP 11 ಆಗಿದೆ. ಅಷ್ಟು ಕರ್ನಾಟಕದ ನಂಬರ್ 1 ಸೀರಿಯಲ್ ಆಗಿದೆ. ನೀವು ಯಾಕೆ ಮೇಡಮ್ ರಿವ್ಯೂ ಮಾಡ್ತಾ ಇಲ್ಲ? ಫಸ್ಟ್ ಎಪಿಸೋಡ್ ಕೂಡ ರಿವ್ಯೂ ಮಾಡಲಿಲ್ಲ. ಕನ್ನಡ ಸೀರಿಯಲ್ ಬಗ್ಗೆನೇ ಮಾತಾಡಿದ್ವಲ್ಲ ಮೇಡಮ್ ಸ್ಟಾರ್ಟ್ ಆದ್ಮೇಲೆ ಅಂತ ಕೇಳ್ತಾ ಇದ್ದೀರಾ. ಕನ್ನಡ ಸೀರಿಯಲ್ ಬಗ್ಗೆ ಮಾತಾಡದೇ ಇರೋಕ್ಕಾಗತ್ತಾ? ಕರ್ನಾಟಕದ ಮನಸ್ಸು ಗೆದ್ದ ಕರ್ಣ ಅಂತಾನೆ ಹೇಳ್ಬೋದು. ಕರುನಾಡ ಮನಸ್ಸು ಗೆದ್ದ ಕರ್ಣ ಬರೋದು ತಡವಾಯ್ತು ಹೊರತು ಅಷ್ಟು ಜನರ ಪ್ರೀತಿನ ತಡವಾಗಾದ್ರೂ ಕೂಡ ಹೆಚ್ಚಿನ ಜನರ ಪ್ರೀತಿನ ಗೆದ್ರು ಅಂತಾನೆ ಹೇಳ್ಬೋದು. ಕನ್ನಡ ಒಂದು ತಂಡ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಈ ಒಂದು ಸ್ಟೇ ಆರ್ಡರ್ ಇರ್ಬೋದು, ಇವೆಲ್ಲವೂ ಕೂಡ ಅಡೆತಡೆಗಳು ಏನೇ ಬಂದರೂ ಕೂಡ ಅದೇನೇ ಆಗಬೇಕು ಅಂತ ಇದ್ರೂ ಕೂಡ ಎಲ್ಲವನ್ನೂ ಕೂಡ ದಾಟಿ ನಮ್ಮ ಕನ್ನಡ ಸೀರಿಯಲ್ ತುಂಬಾ ಸಕ್ಸಸ್ನ ಪಡ್ಕೊಂಡಿದೆ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಭವ್ಯ ಗೌಡ ಆ್ಯಕ್ಟಿಂಗ್ ಇರ್ಬೋದು, ಕಿರಣ್ ರಾಜ್ ರವರ ಆಕ್ಟಿಂಗ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕಿರಣ್ ರಾಜ್ ಅವ್ರಿಗಿರ್ಬೋದು, ಭವ್ಯ ಗೌಡ ಅವ್ರಿಗಿರ್ಬೋದು. ನಿಜವಾಗ್ಲೂ ಕೂಡ ಎಷ್ಟು ಚೆನ್ನಾಗಿ ಈ ಒಂದು ಕನ್ನಡ ಸೀರಿಯಲ್ ಮೂಡ್ ಬಂದಿದೆ ಅಂತಂದರೆ, ಅವರ ಇಡೀ ತಂಡದ ಶ್ರಮ ಹೈ ಬಜೆಟ್ ಏನು ಸೀರಿಯಲ್ ಅಂತ ಕರಿತೀವಲ್ವ, ಹೈ ಬಜೆಟ್ ಸೀರಿಯಲ್ಗಿಂತ ಹೈ ಬಜೆಟ್ ಹೀರೋಯಿನ್ಸ್ಗಳಂತಾನೆ ಹೇಳ್ತೀನಿ ನಾನು. ನಮ್ಮ ಕಿರಣ್ ರಾಜ್ ಸರ್ ಕನ್ನಡತಿ ಸೀರಿಯಲ್ ಆದಮೇಲೆ ನಮಗೆ ಒಂದು ಇಷ್ಟು ಒಳ್ಳೆ ಸೀರಿಯಲ್ ಮುಖಾಂತರ ಬರ್ತಾರೆ ಅನ್ನೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕನ್ನಡತಿ ಸೀರಿಯಲ್ ಆದಮೇಲೆ ಇಷ್ಟು ಒಳ್ಳೆ ಸೀರಿಯಲ್ನ ಮುಖಾಂತರ ಬಂದಿದ್ದಾರೆ ನಮ್ಮ ಕಿರಣ್ ರಾಜ್ ಅವರು. ಭವ್ಯ ಗೌಡ ಅವರು ಅಷ್ಟೇ. ಭವ್ಯ ಗೌಡ ಅವರು ಗೀತಾ ಸೀರಿಯಲ್ ಹಿಟ್ ಸೀರಿಯಲ್ಲು, ನಿಮ್ಗೆಲ್ರಿಗೂ ಕೂಡ ಗೊತ್ತು, ಹಿಟ್ ಸೀರಿಯಲ್ಲು ಇನ್ನು ಗೀತಾ ಸೀರಿಯಲ್ ನಂತರ ಬಿಗ್ ಬಾಸ್ ನಂತರ ಕನ್ನಡ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಭವ್ಯ ಗೌಡ ಅವರು. ಭವ್ಯ ಗೌಡ ಅವ್ರದ್ದು ಕೂಡ ಸೆಕೆಂಡ್ ಸೀರಿಯಲ್ಲು, ನಮ್ಮ ಕಿರಣ್ ರಾಜ್ ಅವ್ರದ್ದು ಕೂಡ ಸೆಕೆಂಡ್ ಸೀರಿಯಲ್ಲು. ನಿಜವಾಗ್ಲೂ ಕೂಡ ತುಂಬಾ ಒಬ್ಬೊಬ್ರಿಗೆ ಒಂದೊಂದು ಪಾತ್ರಗಳು ಏನಿದೆ ಹೇಳ ಮಾಡಿಸಿದ ಥರ ಇದೆ ಪಾತ್ರಗಳು. ಭವ್ಯ ಗೌಡ ಅವ್ರಿಗಿರ್ಬೋದು, ಕಿರಣ್ ರಾಜ್ರವ್ರಿಗಿರ್ಬೋದು, ನಮ್ಮ ನಮ್ರತಾ ಗೌಡ ಅವ್ರಿಗಿರ್ಬೋದು, ಆಶಾಲತಾ ಮ್ಯಾಮ್ಗಿರ್ಬೋದು, ನಮ್ಮ ನಾಗಾಭರಣ ಸರ್ ಇರ್ಬೋದು, ಇಷ್ಟು ಜನರ ಆ್ಯಕ್ಟಿಂಗ್ ಇರ್ಬೋದು ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಅಷ್ಟು ಜನದ್ದು ಕೂಡ ಎಲ್ಲರ ಆ್ಯಕ್ಟಿಂಗ್ ಸೂಪರ್ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗ್ತಾ ಇದೆ ಈ ಒಂದು ಜೋಡಿ, ಕನ್ನಡ ಸೀರಿಯಲ್ ಜೋಡಿ ಅಂತಲೇ ಹೇಳ್ಬೋದು. ಮತ್ತು ಸುಮಾರು ಜನರು ಕೇಳ್ತಾ ಇದ್ದೀರಾ ಮೇಡಮ್ ನಿತ್ಯ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ನಿತ್ಯ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿ ಅಂತೇಳಿ. ನಿಜವಾಗ್ಲೂ ಒಬ್ಬೊಬ್ಬರು ಆ್ಯಕ್ಟಿಂಗ್, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಇಡೀ ಒಂದು ಕನ್ನಡ ಸೀರಿಯಲ್ ತಂಡದ ಆ್ಯಕ್ಟಿಂಗ್ ಸೂಪರ್ ಅಂತ ಹೇಳ್ಬೋದು. ಅಷ್ಟು ಚೆಂದ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು ಜನನೂ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಭವ್ಯ ಗೌಡ ಅವ್ರು ಇರ್ಬೋದು, ನಮ್ಮ ನಮ್ರತಾ ಅವ್ರು ಇರ್ಬೋದು, ನಮ್ಮ ಕಿರಣ್ ರಾಜ್ ಇರ್ಬೋದು. ಒಬ್ಬೊಬ್ಬರಿಗೆ ಹೇಳ್ತಾ ಹೋದರೆ ಇಡೀ ದಿನ ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಿಂದಿ ಸೀರಿಯಲ್ನ ರೀಮೇಕ್ ಅಂತ ನಿಮ್ಗೆಲ್ರಿಗೂ ಗೊತ್ತು. ಕನ್ನಡ ಸೀರಿಯಲ್ಲು ಹಿಂದಿ ಸೀರಿಯಲ್ ರಾಜ್ ಕಾ ಬೇಟಾ ಸೀರಿಯಲ್ ಫೇಲ್ ಆಯಿತು ಅನ್ನೋದು 2021 ಮೋಸ್ಟ್ಲಿ ಇರ್ಬೋದು, 2021 ಅನ್ಸುತ್ತೆ. ರಾಜ್ ಕಾ ಬೇಟಾ ಸೀರಿಯಲ್ ಹಿಂದಿಯಲ್ಲಿ ಪ್ರಸಾರ ಆಗುತ್ತೆ. ಅದು ಅಷ್ಟೊಂದು ಯಶಸ್ಸನ್ನ ಪಡ್ಕೊಳೋದಿಲ್ಲ. ಬಟ್ ಕನ್ನಡ ಸೀರಿಯಲ್ ನಮ್ಮ ಶ್ರುತಿ ಮೇಡಮ್ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಮೇಶ್ ಇಂದ್ರ ಸರ್ ಅವರ ಡೈರೆಕ್ಷನ್ ಟೀಮು ಏನಿದೆ ಅಂದರೆ, ನಮ್ಮ ಭವ್ಯ ಗೌಡ ಅವ್ರಿಗೆ ಆ ಪಾತ್ರಕ್ಕೆ ಹೇಳಿ ಮಾಡಿಸಿದಂಗಿದ್ದಾರೆ ಭವ್ಯ ಗೌಡ ಅವರು. ಹಾಗೆ ನಮ್ಮ ಕಿರಣ್ ರಾಜ್ರವರು ಕೂಡ ನ್ಯಾಚುರಲ್ ಆ್ಯಕ್ಟಿಂಗು. ನನಗೆ ಕಿರಣ್ ರಾಜ್ರವರ ಒಂದು ಆ ಡಾಕ್ಟರ್ ಪಾತ್ರ ಏನು ಗೊತ್ತಾ, ನಿಜವಾಗ್ಲೂ ಕೂಡ ಅವ್ರು ಡಾಕ್ಟರ್ ಏನೋ ಅನ್ನೋ ರೀತಿ ಕಾಣಿಸ್ತಾರೆ. ಆ ಒಂದು ಏನೋ ಆ್ಯಕ್ಟಿಂಗ್ ಮಾಡ್ತಿದ್ರೆ ಅಂತ ನಮ್ಗೊಂದು ಸ್ವಲ್ಪನೂ ಅನಿಸ್ತಾನೆ ಇಲ್ಲ. ನನಗಂತೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಕಿರಣ್ ರಾಜ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಕನ್ನಡ ರೀತಿ ಅಂತ ಅನ್ನಿಸ್ತಿಲ್ಲ. ನಿಜವಾಗ್ಲೂ ಕನ್ನಡ ಅನ್ನೋ ಒಂದು ರೀತಿಲೇ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಸೂಪರ್ವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಕನ್ನಡ ಸರು. ಕಿರಣ್ ರಾಜ್ರವ್ರು ಇರ್ಬೋದು, ಪ್ರತಿ ಒಂದು ಪ್ರೋಮೋನು ಕೂಡ ಮಿಲಿಯನ್ಸ್ ಮೇಲೆ ಹೋಗ್ತಾ ಇದೆ. ಏನೇ ಪ್ರೋಮೋಗಳ ಹಾಕಿದ್ರೂ ಕೂಡ ಜೀ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡ್ತಾ ಇರ್ತೀನಲ್ವಾ, ಎಷ್ಟು ಹಾಕಿದ್ರೂ ಕೂಡ ಅಷ್ಟು ಪ್ರೋಮೋಗಳು ಕೂಡ ಹೈ ಲೆವೆಲ್ ವ್ಯೂಸ್ನ ಪಡ್ಕೋತಾ ಇದೆ ಅಂತ ಹೇಳ್ಬೋದು. ಮಿಲಿಯನ್ಸ್ ಮೇಲೆ ವ್ಯೂಸ್ ಪಡ್ಕೋತಾ ಇದೆ. ಮತ್ತು ಭವ್ಯ ಅವರ ಆ್ಯಕ್ಟಿಂಗ್ ಕೂಡ, ಭವ್ಯ ಅವರ ಒಂದು ವಿಡಿಯೋಸ್ ಕೂಡ ಅಷ್ಟು ಮಟ್ಟಿಗೆ ಟ್ರೆಂಡಿಂಗ್ ಪಡ್ಕೋತಾ ಇದೆ, ಅಷ್ಟು ಮಟ್ಟಿಗೆ ಟ್ರೆಂಡಿಂಗ್ ಆಗ್ತಾ ಇದ್ದಾರೆ. ಭವ್ಯ ಗೌಡ ಅವರು ಇರ್ಬೋದು, ಕಿರಣ್ ರಾಜ್ ಜೋಡಿ ಇರ್ಬೋದು. ಮತ್ತು ಕಿರಣ್ ರಾಜ್ ಭವ್ಯ ಗೌಡ ಅವರ ಒಂದು ರೀಲ್ಸ್ ಕೂಡ ಬರುತ್ತೆ.
ಒಂದು ಸಿನಿಮಾ ರೇಂಜಿಗೆ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಗ್ರಾಫಿಕ್ಸ್ ಇರ್ಬೋದು, ಒಂದು ಜೋಡಿನ ಮಾಡಿಸಿದ ಥರ ಇದೆ ಅಂತ ಅನಿಸುತ್ತೆ ನನಗೆ. ಮತ್ತು ನಿತ್ಯ ಅವರ ಒಂದು ಕಮೆಂಟ್ ಎಲ್ಲ ಓದ್ತಾ ಇರುವಾಗ ನನಗೆ ಒಂದು ಅಕ್ಕ ತಮ್ಮನ ಥರ ಕಾಣಿಸ್ತಾರಪ್ಪ, ಅಕ್ಕ ತಮ್ಮನ ಥರ ಕಾಣಿಸ್ತಾರೆ ನಮ್ಮ ನಿತ್ಯ ಮತ್ತು ಕಿರಣ್ ರಾಜ್ರವರು. ಕರ್ಣ ಮತ್ತು ನಿತ್ಯ ಜೋಡಿ ಚೆನ್ನಾಗಿಲ್ಲ, ನಿಧಿ ಮತ್ತೆ ಕರ್ಣನ್ ಜೋಡಿ ಚೆನ್ನಾಗಿದೆ. ನಿತ್ಯ ಮತ್ತೆ ಕರ್ಣನ್ ಜೋಡಿ ಹೇಗೆ ಅನಿಸ್ತಾ ಇದೆ ಅಂದರೆ ಅಕ್ಕ ತಮ್ಮನ ರೀತಿ ಕಾಣಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ದೀರಾ. ನನಗೆ ಆ ರೀತಿ ಅನಿಸ್ಲಿಲ್ಲ. ಬಟ್ ಏನನ್ನಿಸ್ತು ಅಂತಂದರೆ ನಿಧಿಗೆ ಕರ್ಣ ತುಂಬಾ ಸೂಟಬಲ್ ಆಗಿದ್ದಾರೆ. ಅಂದರೆ ಕಿರಣ್ ರಾಜ್ಗೆ ಭವ್ಯ ಗೌಡ ಅವರು ಆ ಒಂದು ಪಾತ್ರಕ್ಕೆ ಬಹಳಷ್ಟು ಸೂಟಬಲ್ ಆಗಿದ್ದಾರೆ. ಮತ್ತು ಅವರಿಬ್ಬರೇ ಜೋಡಿ ಆದರೆ ಚಂದ, ಇಡೀ ಸೀರಿಯಲಲ್ಲೇ ಅವರಿಬ್ಬರು ಜೋಡಿಯಾಗಿದ್ದರೆ ಈ ರೀತಿ ಇದ್ದರೆ ಸಕ್ಕತ್ತಾಗಿರುತ್ತೆ ಅಂತ ನನಗನ್ಸಿದೆ. ಸೊ ನಿಮಗೇನು ಅನಿಸಿದೆ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಭವ್ಯ ಗೌಡ ಅವರ ಎಕ್ಸ್ಪ್ರೆಷನ್ ಅಂತೂ ಎಷ್ಟು ಮುದ್ದಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವ್ಯ ಗೌಡ ಅವ್ರದ್ದು. ನಿಜವಾಗ್ಲೂ ಕೂಡ ಅವರು ಬಿಗ್ ಬಾಸ್ ಅಲ್ಲಿ ಹೇಗೆ ನಾವು ಭವ್ಯ ಗೌಡನ್ ನೋಡಿದ್ವೋ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆಯೋ ಅಂತ ಅನ್ಸುತ್ತೆ. ಅಷ್ಟು ಮುದ್ದಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಏನು ಭವ್ಯ ಗೌಡ ಒಂದು ಚೈಲ್ಡಿಶ್ ನೇಚರ್ ಏನಿತ್ತು ಆ ನೇಚರ್ ಕಂಟಿನ್ಯೂ ಅವರ ಒಂದು ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಅಂತ ನಂಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಭವ್ಯ ಗೌಡ ಅವರು. ಎಕ್ಸ್ಪ್ರೆಷನಲ್ಲೇ ಎಲ್ಲನೂ ತಿಳಿಸ್ತಾ ಇದ್ದಾರೆ, ಅಷ್ಟು ಮಟ್ಟಿಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಅಷ್ಟು ಸುಲಭದ ಮಾತಲ್ಲ. ಏನೇ ಒಂದು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ನಾವು ಈಗ ಮಾತಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನಮಗೆ ಆ್ಯಕ್ಟಿಂಗ್ ಬರುತ್ತಾ ಇಲ್ಲ. ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತಾರಲ್ಲ, ಹಾಗೆ ಬಿಗ್ ಬಾಸ್ ದೊಡ್ಡ ಪ್ಲಾಟ್ಫಾರ್ಮು. ಅದರಲ್ಲೂ ಕೂಡ ಈ ಬಿಗ್ ಬಾಸ್ 11ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳಿದ್ರು ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಅವರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಟ್ರೆಂಡಿಂಗ್ ಆಗಿದ್ದಾರೆ. ಅದರಲ್ಲೂ ಕೂಡ 3 ವ್ಯಕ್ತಿಗಳು ಅಂತೂ ಹೇಳೋದೇ ಬೇಡ. ಭವ್ಯ ಗೌಡ ಇರ್ಬೋದು, ಮೋಕ್ಷಿತಾ ಇರ್ಬೋದು, ನಮ್ಮ ತ್ರಿವಿಕ್ರಮ್ ಇರ್ಬೋದು. ಇಷ್ಟು ಜನನು ಕೂಡ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆದರು. ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕೆಲಸಗಳು ಸಿಗ್ತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ, ಪ್ರಾಜೆಕ್ಟ್ಗಳು ಸಿಕ್ಕಿದೆ. ಆರಾಮ್ಸೆ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭವ್ಯ ಗೌಡ ಅವರಿಗೆ ಇದೊಂದು ದೊಡ್ಡ ಒಂದು ಸೀರಿಯಲ್ ಅಂತ ಹೇಳ್ತೀನಿ, ದೊಡ್ಡ ಒಂದು ಹೈ ಲೆವೆಲ್ ಸೀರಿಯಲ್ ಇವರಿಗೆ ಸಿಕ್ಕಿದ್ದು. ಈ ಪಾತ್ರ ಆ್ಯಕ್ಚುಲಿ ಡಿಮ್ಯಾಂಡ್ ಮಾಡಿತ್ತು ಅವರು ಅಂತ ಹೇಳ್ತೀನಿ. ಬೇರೆ ಯಾರಿದ್ರು ಕೂಡ ಈ ಪಾತ್ರಕ್ಕೆ ಅವರು ಸೂಟಬಲ್ ಆಗ್ತಾ ಇರಲಿಲ್ಲ. ಕನ್ನಡ ಸೀರಿಯಲ್ ಏನೋ ಒಂದು ಬಬ್ಲಿ ಕ್ಯಾರೆಕ್ಟರ್ ಏನಿದೆ, ಎಷ್ಟು ಎಕ್ಸ್ಪ್ರೆಸಿವ್ ಆಗಿರಬೇಕು ಅಷ್ಟು ಎಕ್ಸ್ಪ್ರೆಸಿವ್ ಆಗಿದ್ದಾರೆ. ಮಾತುಗಳಿರ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಆ ಒಂದು ಆ್ಯಕ್ಟಿಂಗೇ ಸೂಪರ್ ಅಂತ ಹೇಳ್ತೀನಿ. ಕೆಲವರು ಓವರ್ ಆ್ಯಕ್ಟಿಂಗ್ ಅಂತ ಅಂತೀರಾ, ನಿಮ್ಗೆ ಅದು ಯಾವ ರೀತಿ ಕಾಣಿಸ್ತಿದೆ ಗೊತ್ತಿಲ್ಲ. ಆ ಪಾತ್ರಕ್ಕೆ, ನಿಧಿ ಅನ್ನೋ ಒಂದು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವರು ಎಕ್ಸ್ಪ್ರೆಷನ್ನ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಪ್ರಯತ್ನ ಪಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಆ್ಯಕ್ಟಿಂಗ್ ಅಂತ ಹೇಳ್ತೀನಿ ಭವ್ಯ ಗೌಡ ಅವ್ರಿಗೆ ಸಿಕ್ಕಿರುವಂಥದ್ದು. ಗೀತಾ ಸೀರಿಯಲ್ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆ ರೀತಿ ಇದ್ದಿದ್ದಂಥದ್ದು. ಭವ್ಯ ಗೌಡ ಅವ್ರು ನಮಗೆ ಬಿಗ್ ಬಾಸಲ್ಲಿ ಒಂದು ನ್ಯಾಚುರಲ್ ಆಗಿ ಅವರು ಲೈಫಲ್ಲಿ ಹೆಂಗಿರ್ತಾರೆ ಅಂದರೆ ಸ್ವಲ್ಪ ಜಾಗಲ್ಲಾಗಿ, ಒಂಥರ ಚೈಲ್ಡಿಶ್ ಆಗಿ, ಹ್ಯಾಪಿಯಾಗಿ ಇರೋವಂಥವ್ರು ಅದೇ ರೀತಿ ಕಾಣಿಸ್ಕೋತಾ ಇದ್ದಾರೆ ಕನ್ನಡ ಸೀರಿಯಲಲ್ಲೂ ಕೂಡ ತುಂಬಾ ಮುದ್ದಾಗಿ. ಹಾಗೆ ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಎಲ್ಲೂ ಕೂಡ ಕಾಪಿಡ್ ಅಂತ ಹೇಳಂಗಿಲ್ಲ. ಈ ಥರ ಡ್ರೆಸ್ಸಿಂಗ್ ಸೆನ್ಸು ಎಲ್ಲೂ ಕೂಡ ಕಾಪಿಡ್ ಆಗಿಲ್ಲ. ಯಾವ ಸೀರಿಯಲ್ಲೂ ಕೂಡ ಈ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಕಾಪಿಡ್ ಆಗಿಲ್ಲ ಭವ್ಯ ಗೌಡ ಅವ್ರ ಥರ. ಮತ್ತು ಕಿರಣ್ ರಾಜ್ ಸರ್ ಥರನೂ ಕೂಡ ಕಾಪಿಡ್ ಆಗಿಲ್ಲ. ಆ ರೀತಿ ಡ್ರೆಸ್ಸಸ್ಸು ಏನಂತಾರೆ ಅದಕ್ಕೆ, ಅಷ್ಟು ಕೋಆರ್ಡಿನೇಷನ್ ಇದೆ ಇಬ್ರದ್ದು ಕೂಡ. ಕಾಸ್ಟ್ಯೂಮ್ಸು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಜನದ್ದು ಕೂಡ. ಮತ್ತು ನಮ್ಮ ಕಿರಣ್ ರಾಜ್ ಸರ್ ಅವರು ಬಗ್ಗೆ ಹೇಳಲೇಬೇಕು. ಒಂದು ಹೇಗೆ ಅಂತಂದರೆ ಅವರು ಪಾತ್ರ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಾ, ಖಂಡಿತವಾಗ್ಲೂ ಹಂಗೆ ಅನ್ನಿಸ್ತಾ ಇಲ್ಲ ನನಗಂತೂ. ನಾನು ನಿಜವಾಗ್ಲೂ ನಮ್ಮ ಕರ್ಣ ಸರ್ ನನಗೆ ಆಗ್ತಾ ಇದೆ. ಆ ಸೀರಿಯಲ್ ನೋಡ್ತಾ ಡೈಲಿ ನೋಡ್ತಾ ನಿಜವಾಗ್ಲೂ ನನಗೆ ಆ ಸೀರಿಯಲ್ನ ಒಂದು ಎಪಿಸೋಡ್ನು ಮಿಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀನಿ. ನಾನು ಸೀರಿಯಲ್ ರಿವ್ಯೂ ಮಾಡೋಕ್ಕೇ ರಿವ್ಯೂ ಮಾಡ್ತಾ ಇಲ್ಲ, ಆ ಸೀರಿಯಲ್ನೇ ಉಳ್ಹೋಗಿದ್ದೀನಿ. ಇವತ್ತೇನು ಬರ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನೇ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಶುಕ್ರವಾರದ ಸಂಚಿಕೆಯಲ್ಲಿ ನೋಡ್ದಂಗೆ ಭವ್ಯ ಗೌಡ ಅವರು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಸಂಜಯ್ ಅವರು ಏನು ಇಂಜೆಕ್ಷನ್ನ ಚೇಂಜ್ ಮಾಡಿಬಿಟ್ಟು ಆ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಏನು ಡಿಸ್ಮಿಸ್ ಮಾಡಿಬಿಡ್ತಾರಲ್ವ, ಮ್ಯಾನೇಜ್ಮೆಂಟ್ ಏನು ಡಾಕ್ಟರ್ ಮೆಡಿಕಲ್ ಓದ್ತಾ ಇರೋಂತಹ ನಿಧಿನ ಏನು ಡಿಸ್ಮಿಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗ್ಬೋದು, ನೆಕ್ಸ್ಟು ನಮ್ಮ ನಿಧಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಓದಕ್ಕೆ ಬರ್ತಾರೋ ಇಲ್ವಾ, ಬರೋದೇ ಇಲ್ವಾ, ಕರ್ಣ ಮತ್ತು ನಿಧಿ ಲವ್ ಸ್ಟೋರಿ ಇಲ್ಲಿಗೆ ಮುಗ್ದೋಗ್ಬಿಡುತ್ತಾ ಅಂತ ಎಲ್ಲವೂ ಕೂಡ ಡೌಟ್ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡಬೇಕು. ಅದಕ್ಕೋಸ್ಕರ ಇಷ್ಟು
ಮಟ್ಟಿಗೆ ಕ್ಯೂರಿಯಾಸಿಟಿ ಹುಡ್ತಾ ಇದೆ ನೋಡಿ. ಪ್ರತಿಯೊಂದು ಎಪಿಸೋಡು ಕೂಡ ಅಷ್ಟು ಬೊಂಬಾಟಾಗಿದೆ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಅಷ್ಟು ಜನದ ಆ್ಯಕ್ಟಿಂಗ್ ಕೂಡ ಸೂಪರ್ಬು. ಆ 3 ಜನ ಲೇಡೀಸ್ ಇರ್ತಾರಲ್ವಾ, ಲೇಡಿ ನರ್ಸ್ಗಳು, ಅವರು ಕರ್ಣಂಗೋಸ್ಕರ ವೇಟ್ ಮಾಡೋದಿರ್ಬೋದು, ನಮ್ಮ ಭವ್ಯಗೌಡ ಮತ್ತೆ ಆ ಒಂದು 3 ಜನ ನರ್ಸ್ ನಡುವೆ ನಡೆಯುವಂಥ ಒಂದು ಕಾಮಿಡಿ ಇರ್ಬೋದು. ಭವ್ಯಗೌಡ ಆ್ಯಕ್ಟಿಂಗು ಸೈ, ಡ್ಯಾನ್ಸಿಗೂ ಸೈ ಮತ್ತು ಕಾಮಿಡಿಗೂ ಸೈ ಅನ್ನೋ ರೀತಿ ಏನು ಬಿಗ್ ಬಾಸಲ್ಲಿ ಇದ್ರಲ್ವ, ಅದೇ ರೀತಿ ಕನ್ನಡ ಸೀರಿಯಲ್ಗೂ ಕೂಡ ಅಷ್ಟು ಒಂದು ಮೇಜರ್ ಪಾರ್ಟ್ನ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಭವ್ಯಗೌಡ ಅವರು. ಮತ್ತು ನಮ್ಮ ಕಿರಣ್ ರಾಜರು ಕೂಡ ಸೂಪರ್. ನಿತ್ಯನ ಬಗ್ಗೆ ಮಾತಾಡಿ ಮೇಡಮ್, ನಿತ್ಯ ಸೂಪರ್. ಅದ್ರ ಬಗ್ಗೆ ನಾವು ಹೇಳೋದೇ ಬೇಡ. ಅವ್ರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಲು. ನಮ್ರತಾ ಗೌಡ ಅವ್ರದ್ದು ಅವರನ್ನ ಆ್ಯಕ್ಟಿಂಗಿಗೆ ಹೊಸ್ತಲ್ಲ ಅಂತ ಹೇಳ್ತೀನಿ. ನಾಗಿಣಿ ಇರ್ಬೋದು, ಮತ್ತು ಪುಟ್ಟಗೌರಿ ಮದುವೆಯಲ್ಲಿರ್ಬೋದು ನೋಡಿದ್ದೀವಿ. ಮತ್ತು ಮಿಲನ ಅದರಲ್ಲಿ ಅವರು ಅಪ್ಪು ಸರ್ ಜೊತೆನೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನಾನು ಅವಾಗಿಂದನೂ ಕೂಡ ನೋಡಿದ್ದೀನಿ. ನಮ್ರತಾ ಗೌಡ ಅವರು ಡ್ಯಾನ್ಸ್ಗೂ ಸೈ ಮತ್ತು ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ಲು. ಅವರಿಗೆ ಯಾವ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ಕರೆಕ್ಟಾಗಿದ್ದಾರೆ ಅಂತ ಹೇಳ್ತೀನಿ. ಸ್ವಲ್ಪ ರ್ಯಾಶ್ ಆಗಿ ಸಾಫ್ಟ್ ನೇಚರ್ ಇಲ್ಲ. ನಮ್ಮ ನಿಧಿಗೆ ಸ್ವಲ್ಪ ಸಾಫ್ಟ್ ನೇಚರ್ ಜಾಸ್ತಿ, ಸಾಫ್ಟ್ ಆಗಿ ಮಾತಾಡೋದಿರ್ಬೋದು, ಆ ಥರ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ನಮ್ಮ ನಿತ್ಯ ಹೇಗೆ ಅಂದರೆ ಫುಲ್ ರಫ್ ಆ್ಯಂಡ್ ಟಫು. ಇದಾಗಬೇಕಂದ್ರೆ ಆಗಲೇಬೇಕು, ಅವ್ರಿಗೆ ಹೊಡಿಬೇಕಂದ್ರೆ ಹೊಡಿಯಬೇಕು, ಅವ್ನು ತಪ್ಪು ಮಾಡಿದ್ರೆ ಅವ್ನಿಗೆ ಹೊಡಿಬೇಕು, ಆ ರೀತಿ ನಮ್ಮ ನಿತ್ಯ ಒಂದು. ನಿಧಿಗೆ ಏನಂದರೆ ಸ್ವಲ್ಪ ಸಾಫ್ಟ್ ನೇಚರು. ಕರ್ಣನೂ ಅಷ್ಟೇ. ಕರ್ಣ ಕ್ಯಾರೆಕ್ಟರ್ ಅಂದರೆ ಸಾಫ್ಟ್ ನೇಚರು. ಏನು ಕರ್ಣ ಅಂತಂದರೆ ಎಲ್ಲವನ್ನೂ ಕೂಡ ಏನು ತ್ಯಾಗ ಮಾಡೋವಂಥದ್ದು. ಸೊ ಹಾಗೇನೆ ನಮ್ಮ ಕರ್ಣ ಸೀರಿಯಲ್ನ ಕಿರಣ್ ರಾಜ್ ಅವರ ಆ್ಯಕ್ಟಿಂಗ್ ಕೂಡ ಎಲ್ಲವನ್ನು ತ್ಯಾಗ ಮಾಡಿದ್ರು ಕೂಡ ಕರ್ಣ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ತ್ಯಾಗದ ಮನೋಭಾವನೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಹಾಗೆ ನಿಧಿಗೂ ಕೂಡ ಬಹಳಷ್ಟು ಇಷ್ಟ. ನಿಧಿ ಫಸ್ಟ್ ರ್ಯಾಂಕು, ಹಾಗೆ ಲವಲ್ಲೂ ಕೂಡ ತುಂಬಾ ಫಸ್ಟ್ ರ್ಯಾಂಕಲ್ಲಿ ಇರಬೇಕು. ಮತ್ತು ಕರ್ಣ ಪಡ್ಕೊಬೇಕು ಅನ್ನೋದು ಅವನ ಒಂದು ಕನಸಾಗಿರುತ್ತೆ ನಿಧಿದು. ನೋಡೋಣ ನಿಧಿ ಪಡ್ಕೋತಾಳ, ನಿತ್ಯ ಕರ್ಣನ್ಗೆ ಜೋಡಿ ಆಗ್ತಲೋ, ಇದೆರಡೂ ಕೂಡ ಕನ್ಫ್ಯೂಷನ್ಸಲ್ಲಿ ಇದೆ. ನನ್ನ ಪ್ರಕಾರ ನಿಧಿಗೇನೆ ಕರ್ಣ ಸಿಗಬೇಕು, ನಿತ್ಯಂಗೆ ಸಿಗಬಾರ್ದು, ನಿಧಿ ಸಿಗಬೇಕು ಅನ್ನೋದು ನನ್ನ ಆಸೆ. ಸೊ ನಿಮಗೆ ಏನನ್ಸುತ್ತೆ ಗೈಸ್, ನಿಧಿಗೆ ಕರ್ಣ ಸಿಗಬೇಕು ಅಥವಾ ನಿತ್ಯಂಗೆ ಕರ್ಣ ಜೋಡಿ ಆದರೆ ಚಂದನ ಅನ್ನೋದನ್ನ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಡೀ ಏನು ಕರ್ನಾಟಕದ ಮನಗೆದ್ದ ಕರ್ಣ ಸೀರಿಯಲ್ ನಿಜವಾಗ್ಲೂ TRPಯಲ್ಲಿ ಹೈ ಲೆವೆಲ್ ಇದೆ. ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇದೇ ರೀತಿ ಕರ್ನಾಟಕದ ನಂಬರ್ 1 ಸೀರಿಯಲ್ ಆಗಲಿ ಕನ್ನಡ ಸೀರಿಯಲ್ಲು. ಇಲ್ಲಿವರೆಗೂ ಏನು ಒಂದು 10 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಇನ್ನು 10 ಎಪಿಸೋಡು 9 ಎಪಿಸೋಡು ಕಂಪ್ಲೀಟ್ ಆಗಿರ್ಬೋದು. ಇನ್ನೂ 500 ಎಪಿಸೋಡು 2000 ಎಪಿಸೋಡ್ ಕಂಪ್ಲೀಟ್ ಮಾಡಲಿ, ತುಂಬಾ ಚೆನ್ನಾಗಿ TRPನೂ ಕೂಡ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಭವ್ಯಗೌಡ ಅವ್ರಿಗಿರ್ಬೋದು, ನಮ್ಮ ಕಿರಣ್ ರಾಜ್ ಸರ್ಗಿರ್ಬೋದು, ನಿತ್ಯ ಅಂದರೆ ಅಮೃತ ಗೌಡ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮೇಡಮ್. ಹ್ಯಾಪಿ ಆಗಿರ್ತೀರಾ. ಕನ್ನಡ ಬಂದಿದ್ದು ತಡವಾಗಿರ್ಬೋದು, ಬಟ್ ಅವ್ನು ಗೆದ್ದಿದ್ದು ಮಾತ್ರ ಹೈ ಲೆವೆಲ್ಲು. ಕನ್ನಡ ತಡವಾಗಿ ಬಂದರೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳ್ತಾ ಕರ್ನಾಟಕದ ಮನಗೆದ್ದ ಕನ್ನಡ ಸೀರಿಯಲ್ಗೆ ಆಲ್ ದ ಬೆಸ್ಟ್. ಬಾಯ್ ಗೈಸ್. ಮತ್ತೊಂದು ಹೊಸ ರಿವ್ಯೂ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಲವ್ ಯು ಗೈಸ್.